ಪೋಷಕರು ನೋಡಲೇಬೇಕಾದಂಥ ಸ್ಟೋರಿ ಇದು. ನಿಮ್ಮ ಮಕ್ಕಳ ಮೇಲೆ ನಿಗಾ ವಹಿಸಲೇಬೇಕು. ಯಾಕೆ ಅಂತಂದರೆ ಬದಲಾದ ಜೀವನ ಶೈಲಿಯೇ ನಮ್ಮ ಮಕ್ಕಳಿಗೆ, ನಿಮ್ಮ ಮಕ್ಕಳಿಗೆ ಮುಳುವಾಗ್ತಾ ಇದೆ. ಮೊದಲು ಮಕ್ಕಳು ಶಾಲೆ ರಜೆ ಇದ್ದಾಗ ಹೊರಗಡೆ ಆಟ ಆಡೋದಕ್ಕೆ ಹೋಗ್ತಾ ಇದ್ರು. ತಮ್ಮ ಸ್ನೇಹಿತರ ಜೊತೆಗೆ ಸೇರಿ ಚೆಂಡು ದಾಂಡೋ, ಗಿಲ್ಲಿ ದಾಂಡೋ, ಗೋಲಿನೋ, ಲಗೋರಿನೋ, ಕಬಡ್ಡಿನೋ ಏನೋ ಒಂದು ಆಡ್ಕೊಂಡು ಮಕ್ಕಳು ದಿನ ಕಳೀತಾ ಇದ್ರು. ಆದರೆ ಈಗ ಹಂಗಿಲ್ಲ. ರಜೆಯನ್ನ ಮೊಬೈಲ್ ಕೊಡು, ಓದೋದಕ್ಕೆ ಮೊಬೈಲ್ ಕೊಡು, ಕಾಲೇಜ್ಗೆ ಹೋಗೋದಕ್ಕೆ, ಸ್ಕೂಲ್ಗೆ ಹೋಗೋದಕ್ಕೆ ಮೊಬೈಲ್ ಕೊಡು, ತಿನ್ನೋದಕ್ಕೆ ಮನೆ ಊಟ ಆಗಲ್ಲ, ಹೋಟೆಲ್ದು ಜಂಕ್ ಫುಡ್ಡು ಬಹಳ ಪ್ರೀತಿ. ಚಿಕ್ಕ ಮಕ್ಕಳಿಗೆ ಹೃದಯಾಘಾತ ಆಗೋದಕ್ಕೆ ಕಾರಣವೂ ಕೂಡ ಇದು ಒಂದು ಅಂತ ಹೇಳಲಾಗ್ತಿದೆ. ಅತಿಯಾದ ಮೊಬೈಲ್ ಬಳಕೆ, ಜಂಕ್ ಫುಡ್ಗಳು ಡೇಂಜರ್ ಆಗಿದೆ, ಚಿಕ್ಕ ಮಕ್ಕಳಿಗೂ ಹೃದಯಾಘಾತ ಆಗ್ತಾ ಇದೆ ಅನ್ನುವಂಥ ಒಂದು ಭಯಾನಕ ಆಘಾತಕಾರಿ ವರದಿಯನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ವೈದ್ಯರೀಗ ಮುಂದಿಟ್ಟಿದ್ದಾರೆ. ಮಕ್ಕಳಿಗೆ ಹೃದಯಾಘಾತ ಆಗೋದಕ್ಕೆ ಪ್ರಮುಖ ಕಾರಣ ಏನು ಅನ್ನೋದ್ರ ಬಗ್ಗೆ ಸರ್ಕಾರಕ್ಕೊಂದು ಸಂಶೋಧನಾ ರಿಪೋರ್ಟ್ ಸಲ್ಲಿಕೆಯಾಗಿದೆ. ಡಾಕ್ಟರ್ ರಾಮ್ ಕೌಲಗುಡ್ಡ ಅವರ ನೇತೃತ್ವದಲ್ಲಿ ಒಂದು ಸಂಶೋಧನೆ ನಡೆಯುತ್ತೆ. ಮಕ್ಕಳಲ್ಲಿ, ಸಣ್ಣ ಪುಟ್ಟ ಮಕ್ಕಳಲ್ಲಿ, ಶಾಲೆಗೆ ಹೋಗೋ ಮಕ್ಕಳು, 3-4ನೇ ಕ್ಲಾಸ್ಗೆ ಹೋಗೋ ಮಕ್ಕಳಲ್ಲಿ ಹೃದಯಾಘಾತ ಯಾಕೆ ಅಂತ ಪ್ರಶ್ನೆ ಬಂದಾಗ ಅವರ ಸಂಶೋಧನಾ ವರದಿ ಹೇಳ್ತಾ ಇದೆ, ಬದಲಾದ ಜೀವನ ಶೈಲಿ, ಮೊಬೈಲು, ಅದು ಇದು, ಅತಿಯಾದ ಮೊಬೈಲ್ ಬಳಕೆ, ರೇಡಿಯೇಷನ್ಗಳ ಎಫೆಕ್ಟು 30-26 ಮಕ್ಕಳಲ್ಲಿ ಹೃದಯಾಘಾತದ ಸಮಸ್ಯೆಯನ್ನು ತಂದೊಡ್ಡುತ್ತೆ ಅನ್ನೋದನ್ನ ರಿವೀಲ್ ಮಾಡಿದೆ. ಸಂಶೋಧನಾ ವರದಿಯಿಂದ ಸ್ಫೋಟಕ ವಿಚಾರ ಬೆಳಕಿಗೆ ಬಂದಿದೆ. 30 ಮಕ್ಕಳನ್ನು ಅಧ್ಯಯನಕ್ಕೆ ಒಳಪಡಿಸಿದ್ರು. ಈಗಲೇ ಎಚ್ಚೆತ್ಕೊಂಡು ನಿಮ್ಮ ಮಕ್ಕಳ ಜೀವನ ಶೈಲಿಯನ್ನ ನೀವು ಬದಲು ಮಾಡಿದ್ರೆ ಭವಿಷ್ಯದಲ್ಲಿ ಮಕ್ಕಳಿಗೆ ಸಮಸ್ಯೆ ಆಗೋದು ಕಡಿಮೆ ಆಗುತ್ತೆ. ಇಲ್ಲ, ನನ್ನ ಮಗ ಮೊಬೈಲ್ ಇಲ್ಲ ಅಂತಂದ್ರೆ ಊಟನೇ ಮಾಡಲ್ಲ, ನನ್ನ ಮಗ ಮೊಬೈಲ್ ಇಲ್ಲ ಅಂತಂದ್ರೆ ಹೊರಗಡೆ ಬರೋದೇ ಇಲ್ಲ, ಮೊಬೈಲ್ ಕೊಟ್ರ ಏನು ಬೇಕಾದ್ರೂ ಮಾಡ್ತಾನೆ ಅಂತ ನೀವು ಅವ್ರ ಕೈಗೆ ಮೊಬೈಲ್ ಕೊಡ್ತಾ ಹೋದರೆ ಅದು ನಿಮ್ಮ ಮಗುವಿನ ಜೀವಕ್ಕೆ ಕುತ್ತಾಗುತ್ತೆ, ನಿಮ್ಮ ಮಗುವಿನ ಪ್ರಾಣ ತೆಗೆಯುವಂಥ ಸಾಧ್ಯತೆ ಇದೆ ಅಂತ ನಾವು ಹೇಳ್ತಾ ಇರೋದಿಲ್ಲ, ಮಾಧ್ಯಮ ಹೇಳ್ತಾ ಇರೋದಲ್ಲ. ಕಿಮ್ಸ್ನ ವೈದ್ಯಾಧಿಕಾರಿ, ಒಬ್ಬರು ಪ್ರಸಿದ್ಧ ವೈದ್ಯರ ನೇತೃತ್ವದಲ್ಲಿ ನಡೆದಿರುವಂಥ ಸಂಶೋಧನೆ ಹೇಳ್ತಾ ಇರೋದು. 30 ಮಕ್ಕಳನ್ನು ಅವರು ಸಂಶೋಧನೆಗೆ ಒಳಪಡಿಸಿದ್ರು. ಆ ಪೈಕಿ ಮೊಬೈಲ್ ಬಳಕೆ ಮಾಡುವ 26 ಮಕ್ಕಳು ಈ ಹೃದಯಾಘಾತ ಅಥವಾ ಬೇರೆ ಬೇರೆ ಸಮಸ್ಯೆಗಳಿಗೆ ತುತ್ತಾಗ್ತಾ ಇರುವಂಥದ್ದು, ಬೇಗ ಬಲಿಯಾಗ್ತಾ ಇರುವಂಥದ್ದು ಭಾಳ ಸ್ಪಷ್ಟವಾಗಿ ಗೋಚರ ಆಗಿದೆ. ಇದು ಕ್ಲಿನಿಕಲ್ ಆಗಿ ನಡೆದಿರುವಂತಹ ಒಂದು ಸಂಶೋಧನೆ. ಸುಮ್ಮನೆ ಬಾಯಿ ಮಾತಿಗೆ ಎಲ್ಲ ಸಿಸ್ಟಮಲ್ಲಿ ನೋಡ್ಕೊಂಡು ಆಗಿರೋದಲ್ಲ. ಏನು ಹೇಳ್ತಾರೆ ವೈದ್ಯರು ಕೇಳಿಸ್ಕೊಳ್ಳಿ. ಇದ್ರೊಳಗೆ ನಾವು ಏನೇನು ಮಾಡಿದ್ವಿ ಅಂದ್ರೆ ಅವ್ರದ್ದು ಏನೇನು ತಿಂತಾರೆ ಅಂದ್ರೆ ಅವ್ರದ್ದು ಆಹಾರದ ಬಗ್ಗೆ ಅಧ್ಯಯನ ಮಾಡಿದ್ವಿ. ಅವ್ರ ಮೊಬೈಲ್ ಏನು ನೋಡ್ತಾರೆ, ಎಷ್ಟು ಟೈಮ್ ನೋಡ್ತಾರೆ, ಅದ್ರ ಬಗ್ಗೆ ಅಧ್ಯಯನ ಮಾಡಿದ್ವಿ. ಆಮೇಲೆ ಅವ್ರದ್ದು ಶಾರೀರಿಕ ಪರೀಕ್ಷೆ ಮಾಡಿದ್ವಿ. ಶಾರೀರಿಕ ಪರೀಕ್ಷೆ ಮಾಡಿ ಅದ್ರೊಳಗೆ ಪಲ್ಸ್, BP ಅದೇನಾದರೂ ಹೆಚ್ಚು ಕಡಿಮೆ ಅದೇನಂತೇಳಿ, ಅಥವಾ ಬಾಡಿ ಮಾಸ್ ಇಂಡೆಕ್ಸ್, ವೆಯ್ಟ್ ಎಲ್ಲ ಚೆಕ್ ಮಾಡಿ ಅದು ಹೆಚ್ಚು ಕಡಿಮೆ ಅದು ಎಷ್ಟದ ಅಂತೇಳಿ ಅದನ್ನು ನೋಡಿದ್ವಿ. ಆಮೇಲೆ ರಕ್ತ ತಗೊಂಡು ಕೆಲವೊಂದು ವಿಶೇಷ ಪರೀಕ್ಷೆಗಳು ಅಂದರೆ ಅವು ಹೃದಯದ ಸಂಬಂಧಿಸಿದ ಕಾಯಿಲೆದ ರಿಸ್ಕ್ ಎಷ್ಟದ ಅಂತೇಳಿ ನಮ್ಗೆ ತಿಳಿಸ್ತಾವೆ. ಅವು ಪರ್ಟಿಕ್ಯುಲರ್ ಟೆಸ್ಟ್ ಅಂದರೆ ಲಿಪಿಡ್ ಪ್ರೊಫೈಲ್ ಅಂತೇಳಿ ಹೇಳ್ತೀವಿ, ಅದೆಲ್ಲ ಗುರ್ತಿರುವಂಥದ್ದು. ಅದಲ್ಲದೆ ಸ್ವಲ್ಪ ಎಕ್ಸ್ಟ್ರಾ ಟೆಸ್ಟ್ ಮಾಡಿದ್ವಿ, ಅದಂದರೆ ಲೈಪೋಪ್ರೋಟೀನ್ A. ಈಗ ರವಿಕುಮಾರ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವಿಕುಮಾರ್, ಮಕ್ಕಳಲ್ಲಿ ಹೃದಯಾಘಾತಕ್ಕೆ ಪ್ರಮುಖ ಕಾರಣ ಏನು ಅನ್ನೋದನ್ನ ಕಿಮ್ಸ್ ವೈದ್ಯರು ಸಂಶೋಧನೆ ಮಾಡಿದ್ದಾರೆ ಅಂತ ಏನಿದೆ ಈ ವರದಿನಲ್ಲಿ ರವಿಕುಮಾರ್? ಪ್ರಮುಖವಾಗಿ ಇವತ್ತು ಅಂದ್ರೆ ಈ ಮಟ್ಟಿಗೆ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಾಸನ ಜಿಲ್ಲೆಯಿಂದ ಹಿಡ್ಕೊಂಡು ಬೇರೆ ಬೇರೆ ದೊಡ್ಡ ಪ್ರಮಾಣದಲ್ಲಿ ಕೂಡ ಆತಂಕವನ್ನು ಉಂಟು ಮಾಡಿದಂತಹ ಒಂದು ಹೃದಯಾಘಾತ ಸಮಸ್ಯೆ, ಆ ಒಂದು ವಿಚಾರ ಕುರಿತಂತೆ ಕೂಡ ಹುಬ್ಬಳ್ಳಿಯ ಕಿಮ್ಸ್ನ ಸಂಶೋಧನಾ ಟೀಮ್ ಒಂದು ರಾಮ್ ಕೌಲ್ಗುಡ್ ಅವರ ನೇತೃತ್ವದಲ್ಲಿನ ಈ ಒಂದು ಟೀಮ್ ಈ ಒಂದು ಮಕ್ಕಳಲ್ಲಿ ಅಂದ್ರೆ 8ರಿಂದ 9ನೇ ತರಗತಿ ಓದುತ್ತಿರುವಂತಹ ಮಕ್ಕಳನ್ನ, 5 ಮಕ್ಕಳನ್ನ, 30 ಮಕ್ಕಳನ್ನ ಪರೀಕ್ಷೆಗೆ ಒಳಪಡಿಸಿದಾಗ ಅದರಲ್ಲಿ 25 ಮಕ್ಕಳು ಆ ಒಂದು ಮಕ್ಕಳಲ್ಲಿರುವಂತಹ ಒಂದು ಕೆಲವೊಂದಿಷ್ಟು ರಕ್ತದ ಮಾದರಿ ಸೇರಿದಂತೆ ಬೇರೆ ಬೇರೆ ಮಾದರಿಗಳನ್ನ ಪರೀಕ್ಷೆ ಮಾಡಿದಾಗ ಈ ಒಂದು ಇತ್ತೀಚೆಗೆ ಮಕ್ಕಳಲ್ಲಿ ಆಗುತ್ತಿರುವಂತಹ ಹೃದಯಾಘಾತ ಸಮಸ್ಯೆ ವಿಚಾರ ಕುರಿತಂತೆ ಸ್ಫೋಟಕವಾದಂತಹ ಅಂಶಗಳು ಈ ಒಂದು ಸಂಶೋಧನೆಯಲ್ಲಿ ಬೆಳಕಿಗೆ ಬಂದಿವೆ. ಪ್ರಮುಖವಾಗಿ ಅತಿಯಾದಂತಹ ಮೊಬೈಲ್ ಬಳಕೆ, ಚಟುವಟಿಕೆ, ದೈಹಿಕ ಚಟುವಟಿಕೆಗಳು ಇಲ್ಲದಿರುವುದು, ಅದರ ಜೊತೆಗೆ ಜಿಂಕ್ ಫುಡ್ಗಳ ಒಂದು ಸೇವನೆ, ಇವೆಲ್ಲ ವಿಚಾರಗಳ ಕುರಿತಂತೆ ಕೂಡ ಆ ಒಂದು ವರದಿಯಲ್ಲಿ ಉಲ್ಲೇಖವಾಗಿದ್ದು, ಇವೆಲ್ಲವುಗಳನ್ನ ಅಧ್ಯಯನ ಮಾಡಿರುವಂತಹ ಈ ಒಂದು ಸಂಶೋಧನಾ ಟೀಮು ಎಲ್ಲಾ ವಿಚಾರಗಳನ್ನ ಈ ಒಂದು ವರದಿಯಲ್ಲಿ ಉಲ್ಲೇಖ ಮಾಡಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ICMRಗೆ ಸದ್ಯ ರಾಮ್ ಕೌಲ್ಗುಡ್ ಅವರ ನೇತೃತ್ವದಲ್ಲಿ ಟೀಮ್ ಕಳಿಸಿಕೊಟ್ಟಿದ್ದು, ಈ ಎಲ್ಲ ವಿಚಾರಗಳ ಕುರಿತಂತೆ ಕೂಡ ಗಂಭೀರವಾಗಿ ತೆಗೆದುಕೊಂಡಿರುವಂತಹ ಈ ಒಂದು ವೈದ್ಯರ ತಂಡ ಈ ವಿಚಾರಗಳನ್ನ ಮುಂದಿಟ್ಟುಕೊಂಡು 30 ಮಕ್ಕಳಲ್ಲಿ ಪರೀಕ್ಷೆ ಮಾಡಿದಾಗ ಈ ವಿಚಾರಗಳು ಹೃದಯಾಘಾತಕ್ಕೆ ಪ್ರಮುಖವಾಗಿ ಏನು ಕಾರಣ ಎಂಬ ವಿಚಾರಗಳು ಸ್ಪಷ್ಟವಾಗಿ ವರದಿಯಲ್ಲಿ ಉಲ್ಲೇಖವಾಗಿದ್ದು, ಇವುಗಳನ್ನ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಸದ್ಯ ಕಳಿಸಿಕೊಟ್ಟಿದೆ. ರಾಮ್, ಥ್ಯಾಂಕ್ ಯು ಮಾಹಿತಿಗೆ. ಸೊ ಮಕ್ಕಳಲ್ಲಿ ಆರೋಗ್ಯ ಸಮಸ್ಯೆಗಳು ಕಾಣಿಸೋದಕ್ಕೆ, ಮಕ್ಕಳಲ್ಲಿ ಹೃದಯಾಘಾತ ಆಗೋದಕ್ಕೆ ಸುಮ್ಮನೆ ನಮ್ಮ ಮಗು, ಅಯ್ಯೋ ಸಣ್ಣ ಮಗು ಹೆಂಗೆ ಹೃದಯಾಘಾತ ಹೆಂಗಾಗುತ್ತೆ, ಏನೋ ಸಮಸ್ಯೆ ಆಗಿದೆ, ಡಾಕ್ಟರ್ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅನ್ನೋದಕ್ಕಿಂತ ನಾವು ಮಕ್ಕಳನ್ನು ನೋಡ್ಕೊಳ್ತಾ ಇರುವಂಥ ರೀತಿ ಸರಿ ಇಲ್ಲ ಅಂತ ಹೇಳ್ತಾರೆ ವೈದ್ಯಾಧಿಕಾರಿಗಳು. ಮಕ್ಕಳ ಕೈಗೆ ಮೊಬೈಲು, ಊಟ ಕೊಡಲ್ಲ ಅನ್ನೋ ಕಾರಣಕ್ಕೆ
ಊಟಕ್ಕೆ ಕೊಡಲ್ಲ, ನಮ್ಮ ಮಕ್ಕಳು ಊಟ ತಿನ್ನಲ್ಲ, ಮೊಬೈಲ್ ಕೊಟ್ಟರೆ ಊಟ ತಿಂದುಬಿಡ್ತಾನೆ, ಅಯ್ಯೋ ನನ್ನ ಮಗು ಓದೋದೇ ಇಲ್ಲ, ಒಂದು 10 ನಿಮಿಷ ಮೊಬೈಲ್ ಕೊಟ್ಬಿಟ್ರೆ ಓದ್ಬಿಡ್ತಾನೆ ಅನ್ನೋ ಲೆಕ್ಕಾಚಾರದಲ್ಲೆಲ್ಲ ಪೇರೆಂಟ್ಸು ಮಕ್ಕಳು ಓದಬೇಕು, ಮಕ್ಕಳು ಈಸಿಯಾಗಿ ಬಗ್ಬಿಡಬೇಕು ಅಂತ ಮೊಬೈಲ್ಗಳನ್ನು ಕೊಟ್ಟು 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 ಒಂದು ರೀತಿ ಕ್ಲಾಸಿಕಲ್ ಕಂಡೀಷನಿಂಗ್ ಆಗಿಬಿಟ್ಟಿದೆ. ಮಕ್ಕಳು ಅಯ್ಯೋ ನಂಗೆ ಹತ್ತು ಬಿಟ್ಟರೆ ಮೊಬೈಲ್ ಕೊಟ್ಬಿಡ್ತಾರೆ ಅನ್ನುವ ಮೈಂಡ್ ಸೆಟ್ಟಿಗೆ ಮಕ್ಕಳು ಬಂದುಬಿಟ್ಟಿದ್ದಾರೆ. ಅದು ಆರೋಗ್ಯಕ್ಕೆ ಬಹಳ ದೊಡ್ಡ ಪರಿಣಾಮ ಬೀರ್ತಾ ಇದೆ. ಸ್ವತಃ ಡಾಕ್ಟರ್ ರಾಮ್ ಕೌಲಗುಡ್ಡ ಅವರೇ ನಮ್ಮ ಜೊತೆಗೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಡಾಕ್ಟರ್ ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್. ಇದೊಂದು ಸಂಶೋಧನೆ ಮುಖಾಂತರ ನಮ್ಮೆಲ್ಲರ ಕಣ್ ತೆರೆಸ್ತಾ ಇರೋದಕ್ಕೆ ಏನೇನು ಅಂಶಗಳನ್ನು ನೀವು ಕನ್ಸಿಡರ್ ಮಾಡಿದ್ದೀರಿ ಮತ್ತು ಏನೇನು ಔಟ್ಕಮ್ ಬಂದಿದೆ ಸಂಶೋಧನೆಯಲ್ಲಿ ಡಾಕ್ಟರ್? ನಮಸ್ಕಾರ. ಇಲ್ಲಿ ನಾವು ಇಲ್ಲಿ ಮಲ್ಟಿ ಡಿಸಿಪ್ಲಿನರಿ ರಿಸರ್ಚ್ ಯೂನಿಟ್ ಅಂತಿದೆ, ಅಂದ್ರೆ ಬಹು ವಿಭಾಗೀಯ ಸಂಶೋಧನಾ ಘಟಕ. ಅದರಿಂದ ನಾವು ಈ ಅಧ್ಯಯನ ಕೈಗೊಂಡ್ವಿ. ಏನ್ ಮಾಡಿದ್ವಿ ಅಂದ್ರೆ ಇಲ್ಲಿ 6 ಶಾಲೆಗಳಲ್ಲಿ ಹೋಗಿ, ಅದು ಸರ್ಕಾರಿ ಶಾಲೆನೂ ಇತ್ತು, ಅದರಲ್ಲಿ ಅನುದಾನಿತ ಶಾಲೆನೂ ಇತ್ತು, ಅದೇ ರೀತಿ ಪ್ರೈವೇಟ್ ಸ್ಕೂಲ್ಸು ಇತ್ತು. ಎಲ್ಲ ಶಾಲೆಯಲ್ಲಿ ನಾವು ಹೋಗಿ ಒಂದ್ 30 ಜನರನ್ನ ಸಿಲೆಕ್ಟ್ ಮಾಡಿದ್ವಿ. ಯಾವ ರೀತಿ ಸಿಲೆಕ್ಟ್ ಮಾಡಿದ್ವಿ ಅಂದ್ರೆ ಅವ್ರದ್ದು ವೇಟ್ ನಾರ್ಮಲ್ಗಿಂತ ಸ್ವಲ್ಪ ಜಾಸ್ತಿ ಇದ್ದದ ಅಂತವ್ರನ್ನ ಸಿಲೆಕ್ಟ್ ಮಾಡಿದ್ವಿ. ಅಂತವ್ರನ್ನ ಸಿಲೆಕ್ಟ್ ಮಾಡಿ ನಾವು ಅವ್ರ ಏನೇನ್ ಹಾರ್ಟ್ ಸಂಬಂಧಿಸಿದ ರಿಸ್ಕ್ ಫ್ಯಾಕ್ಟರ್ಸ್ ಏನೇನಿದೆ, ಅವ್ರ ಚಟುವಟಿಕೆ ಏನಿದೆ ಅಂತ ಹೇಳಿ ಮಾಡಿದ್ವಿ. ಅಂದ್ರೆ ಅವ್ರದ್ದು ಆಹಾರ ಪದ್ಧತಿ ಯಾವ ರೀತಿ ಅಂತೇಳಿ ಅದ್ರಲ್ಲಿ ನಮ್ಗೆ ಕಂಡು ಬಂದಿದ್ದಂದ್ರೆ ಯಾರು ರಿಸ್ಕ್ ಜಾಸ್ತಿ ಇದ್ದಿದ್ದಲ್ಲ ಅವರಲ್ಲಿ ಜಂಕ್ ಫುಡ್ಸ್ ತಿನ್ನೋದು, ಕೋಲ್ಡ್ ಡ್ರಿಂಕ್ಸ್ ಕುಡಿಯೋದು, ಅದರ ಆಮೇಲೆ ಪಿಜ್ಜಾ, ಬೇಕರಿ ಐಟಮ್ಸ್ ತಗೊಳ್ಳೋದು, ಅದೆಲ್ಲ ಹೆಚ್ಚಾಗಿ ಕಂಡು ಬಂತು. ಆಮೇಲೆ ಅದೇ ರೀತಿ ನಾವು ಏನ್ ಫಿಸಿಕಲ್ ಆಕ್ಟಿವಿಟಿ ಅಂತ ಹೇಳಿ ಶಾರೀರಿಕ ಚಟುವಟಿಕೆ, ಅವರು ಈ ವಿದ್ಯಾರ್ಥಿಗಳು ಅವ್ರ ಶಾರೀರಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುತ್ತಾ ಇರ್ಲಿಲ್ಲ. ಅವ್ರು ಒಂದೇ ಕೆಲಸ, ಶಾಲೆಯಿಂದ ಮನೆಗೆ, ಮನೆಯಿಂದ ಶಾಲೆಗೆ ಹೋಗೋದು ಅಷ್ಟೇ. ಆಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಕೆಲಸ ನಾವೇನ್ ಮಾಡಿದ್ದಂದ್ರೆ ಅವ್ರದ್ದು ರಕ್ತ ಪರೀಕ್ಷೆ ಮಾಡಿದ್ದು. ರಕ್ತ ಪರೀಕ್ಷೆಯಲ್ಲಿ ಏನೇನ್ ಟೆಸ್ಟ್ ಮಾಡಿದ್ವಿ ಅಂದ್ರೆ ಶುಗರ್ ಟೆಸ್ಟ್ ಮಾಡಿದ್ವಿ, ಆಮೇಲೆ ಶುಗರ್ ಟೆಸ್ಟ್ ಮಾಡಿದ್ವಿ, ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಮಾಡಿದ್ವಿ. ಅದೇ ರೀತಿ ಒಂದು ಹಾರ್ಟ್ ಸಂಬಂಧಿಸಿದ ಕೆಲವೊಂದು ಏನ್ ಅಪಾಯ, ಹಾರ್ಟ್ ಅಪಾಯ ಸಂಬಂಧ ಸೂಚಕ ಕೆಲವೊಂದು ಬ್ಲಡ್ ಟೆಸ್ಟ್ ಇರ್ತಾವೆ, ಅದನ್ನ ಮಾಡಿದ್ವಿ. ಅವು ಯಾವ್ಯಾವ ಅಂದ್ರೆ ಹೋಮೋಸಿಸ್ಟಿನ್ ಅಂತ ಇರ್ತದೆ, ಆಮೇಲೆ ಹೈ ಸೆನ್ಸಿಟಿವಿಟಿ ಸಿ ರಿಯಾಕ್ಟಿವ್ ಪ್ರೋಟೀನ್ ಅಂತ ಹೇಳಿ ಇರ್ತದೆ. ಈ ರೀತಿ ಟೆಸ್ಟ್ ಈ ಹೈಸ್ಕೂಲ್ ಮಕ್ಕಳಲ್ಲಿ ಇನ್ನೂ ತನಕ ಯಾರು ಮಾಡಿಲ್ಲ, ನಮ್ಮ ದೇಶದಲ್ಲೇ ಯಾರು ಮಾಡಿಲ್ಲ. ಇದೇ ಮೊದಲನೇ ಅಧ್ಯಯನ. ಆಮೇಲೆ ಅದ್ರಲ್ಲಿ ಏನು ಕಂಡು ಬಂತು, ಅದು ರಿಪೋರ್ಟ್ ನಮ್ಗೆ ಆಶ್ಚರ್ಯನೂ ಆಯ್ತು, ಆಘಾತನೂ ಆಯ್ತು. ಏನ್ ಕಂಡು ಬಂದ್ರಂದ್ರೆ ಈ ಬರೀ 30 ಜನರಲ್ಲಿ ಒಬ್ಬಗೆ ಡಯಾಬಿಟಿಸ್ ಇತ್ತು, ಆಮೇಲೆ 4 ಜನರಿಗೆ BP ಇತ್ತು, ಆಮೇಲೆ ಲಿಪಿಡ್ ಪ್ರೊಫೈಲ್ ಅದರಲ್ಲಿ ಟೋಟಲ್ ಕೊಲೆಸ್ಟ್ರಾಲ್ 5 ಜನರಲ್ಲಿ ಜಾಸ್ತಿ ಇತ್ತು, ಟ್ರೈಗ್ಲಿಸರೈಡ್ 18 ಜನರಲ್ಲಿ ಜಾಸ್ತಿ ಇತ್ತು, ಹೈ ಸೆನ್ಸಿಟಿವಿಟಿ CRP ಅಂದ್ರೆ ಹಾರ್ಟ್ ರಿಸ್ಕ್ ಏನ್ ಇಂಡಿಕೇಟ್ ಮಾಡ್ತದೆ ಅದು 18 ಜನರಲ್ಲಿ ಜಾಸ್ತಿ ಇತ್ತು. ಆಮೇಲೆ ಹೋಮೋಸಿಸ್ಟಿನ್ ಅದು ಹಾರ್ಟ್ ರಿಸ್ಕ್, ಆಮೇಲೆ ಆರ್ಟ್ರಿ ಅಥವಾ ವೇನ್ ಎರಡರಲ್ಲೂ ಅದು ಬ್ಲಡ್ ಕ್ಲಾಟ್ ಆಗೋ ರಿಸ್ಕ್ ಇಂಡಿಕೇಟ್ ಮಾಡ್ತದೆ, ಅದು ಸುಮಾರು 26 ಜನರಲ್ಲಿ ಜಾಸ್ತಿ ಇತ್ತು. ಎಲ್ಲ ಇದನ್ನ ನೋಡಿದ್ರೆ 30 ಜನರಲ್ಲಿ ಅವ್ರು ಯಾರ್ಯಾರು ಸಿಂಪ್ಟಮ್ಸ್ ಏನು ಹಾರ್ಟ್ ಸಂಬಂಧಿಸಿದ ಸಿಂಪ್ಟಮ್ಸ್ ಇರ್ಲಾರ್ದಂತ 30 ಜನರಲ್ಲಿ ನಾವು ಪರೀಕ್ಷೆ ಮಾಡಿದಾಗ್ಲೂ 26 ಜನರಲ್ಲಿ ನಮ್ಗೆ ಅಬ್ನಾರ್ಮಲಿಟಿ ಕಂಡು ಬಂತು. ಈ ರೀತಿ ಕಂಡು ಹಿಡಿದಿದ್ದು ನಮ್ದು ದೇಶದಲ್ಲೇ ಮೊದಲನೇ ಅಧ್ಯಯನ. ಆಮೇಲೆ ಇದರಿಂದ ನಾವು ಏನ್ ಕಂಡುಕೊಳ್ಬಹುದು ಅಂತ ಇದನ್ನ ನಾವು ಇಮಿಡಿಯೇಟ್ಲಿ ಈ ಸ್ಟಡಿ ಮಾಡಿದ್ಮೇಲೆ ಏನ್ ಮಾಡಿದೀವಿ ಅಂದ್ರೆ ರಾಜ್ಯ ಸರ್ಕಾರಕ್ಕೂ ನಾವು ಲೆಟರ್ ಬರ್ದಿದ್ದೀವಿ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಬರ್ದಿದ್ದೀವಿ, ನಾವು DC ಅವ್ರಿಗೆ ಇಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹೋಗಿ ಭೇಟಿಯಾಗಿದ್ದೀವಿ, ಅವ್ರಿಗೂ ಈ ರಿಪೋರ್ಟ್ ಬಗ್ಗೆ ತಿಳಿಸಿದೀವಿ. ಅದೇ ರೀತಿ ಕೇಂದ್ರ ಸರ್ಕಾರ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಬರ್ದಿದ್ದೀವಿ, ಆಮೇಲೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅವ್ರಿಗೂ ಬರ್ದಿದ್ದೀವಿ. ನಾವು ಈ ಇದರಿಂದ ಏನು ತಿಳ್ಕೊಳ್ಬಹುದಂದ್ರೆ ಈ ಅಧ್ಯಯನದಿಂದ ಬರೀ ಈಗ ನಾವೇನ್ ರುಟೀನ್ಲಿ ಈಗ ಶಾಲಾ ಒಂದು ಫಿಸಿಕಲ್ ಎಕ್ಸಾಮಿನೇಷನ್ ಪ್ರತಿ ವರ್ಷ ಇರ್ತದೆ ಎಲ್ಲ ಶಾಲೆಯಲ್ಲಿ, ಅದ್ರಲ್ಲಿ ಏನೇನ್ ಪರೀಕ್ಷೆ ಮಾಡ್ತೀವಿ ಅಂದ್ರೆ ಬರೀ ಅವ್ರದ್ದು ಹೈಟ್, ವೇಟ್, BP ಅಷ್ಟೇ ಚೆಕ್ ಮಾಡ್ತೀವಿ. ಅದಷ್ಟೇ ಸಾಲೋದಿಲ್ಲ, ಯಾರು ಹಾರ್ಟ್ ಸಂಬಂಧಿಸಿದ ರಿಸ್ಕ್ ಜಾಸ್ತಿ ಇರ್ಬೋದು ಅನ್ನಿಸ್ತದೆ ಅಲ್ಲಿ ಪರೀಕ್ಷೆ ಮಾಡೋ ಅಧಿಕಾರಿಗಳಿಗೆ, ಅವ್ರಿಗೆಲ್ಲ ಶುಗರು, ಕೊಲೆಸ್ಟ್ರಾಲ್, ಆಮೇಲೆ ಅದೇ ರೀತಿ ಹಾರ್ಟ್ ರಿಸ್ಕ್ ರೈಟ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇದೊಂದು ರಿಸರ್ಚನ್ನು ಕ್ಯಾರಿ ಮಾಡಿದ್ದಕ್ಕಾಗಿ.